ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜೆ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಡ್ಯೂಲಿಜೆನ್ಸ್ ರಿಪೋರ್ಟ್ ಅಥವಾ ಬ್ಯಾಕ್ಗ್ರೌಂಡ್ ಚೆಕ್ ರಿಪೋರ್ಟ್ ಅಂತ. ಸೊ ಈ ವಿಡಿಯೋದಲ್ಲಿ ಪ್ರತಿ ಒಂದು ಕಂಪ್ನಿ ಹಿಂದೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ಬೋದು ಅಥವಾ ಇಂಪೋರ್ಟ್ ಮಾಡ್ತಾ ಇರ್ಬೋದು. ನಾವು ಇವಾಗ ಎಕ್ಸ್ಪೋರ್ಟ್ ಮಾಡುವಾಗ ನಾವು ಯಾರಿಗಾದ್ರೂ ಕ್ರೆಡಿಟ್ ಕೊಡ್ತಾ ಇದ್ದರೆ ನಮ್ಮ ಪೇಮೆಂಟ್ಗಳು ಇನ್ನೂ ಸ್ವಲ್ಪ ದಿನ ಆದಮೇಲೆ ಬರುತ್ತೆ, ಮೆಟೀರಿಯಲ್ ಮೊದಲೇ ಹೋಗುತ್ತೆ. ಸೊ ಈ ಥರ ಸಿಚುವೇಶನ್ ಇದ್ದಾಗ ನಾವು ಏನು ಮಾಡಬೇಕಾಗತ್ತೆ, ಕೆಲವೊಂದು ಸರಿ ಅವರ ಬ್ಯಾಕ್ಗ್ರೌಂಡ್ಗಳನ್ನ ಚೆಕ್ ಮಾಡಬೇಕಾಗತ್ತೆ. ಯಾಕೆಂದರೆ ಎಲ್ ಸಿನೂ ಇಲ್ಲ, ಬ್ಯಾಂಕ್ ಗ್ಯಾರಂಟಿನೂ ಇಲ್ಲ, ಏನು ಬೇರೆ ಥರದ ಸಪೋರ್ಟ್ಗಳಿಲ್ಲ. ಆ ಥರ ಇದ್ದಾಗ ನಾವು ಕೆಲವೊಂದು ಸಿಚುವೇಷನಲ್ಲಿ ತಗಲಾಕೊಳ್ಳೋ ಚಾನ್ಸಸ್ಗಳಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಈ ಥರ ರಿಪೋರ್ಟ್ಗಳನ್ನ ತೊಗೊಂಡು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿಸಿ ಆ ಕಂಪ್ನಿ ಸ್ಟೇಬಲ್ ಇದೆಯಾ ಇಲ್ವಾ, ಅಥವಾ ಕಂಪ್ನಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಮುಂದೆ ಬೇಕೆಂದರೆ ನಾವು ಕೆಲಸ ಮಾಡ್ಬೋದು. ಇಲ್ಲದೆ ಹೋದರೆ ತುಂಬ ಸಾರಿ ಯಾವ ಥರದ ಸಿಚುವೇಷನ್ಸ್ ಬರುತ್ತೆ ಅಂದರೆ, ನಾವು ಇಂಪೋರ್ಟ್ ಮಾಡುವಾಗ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಕೊಡ್ತೇವೆ ಅಥವಾ ಫುಲ್ ಪೇಮೆಂಟ್ ಕೊಡ್ತೇವೆ, ಅವನು ತೊಗೊಂಡು ಓಡೋದ್ರೆ ಅದು ಕಷ್ಟ ಆಗುತ್ತೆ. ಅಥವಾ ನಾವು ಎಕ್ಸ್ಪೋರ್ಟ್ ಮಾಡುವಾಗ ನಾವು ಕ್ರೆಡಿಟಲ್ಲಿ ಯಾರಿಗಾದ್ರೂ ಮೆಟೀರಿಯಲ್ಗಳನ್ನ ಕೊಟ್ಟರೆ ನಾಳೆ ಪೇಮೆಂಟ್ ಬರದೇ ಹೋದರೆ ಅವಾಗಲೂ ಕೂಡ ನಮಗೆ ತೊಂದರೆ ಆಗುತ್ತೆ. ಸೊ ಆ ಥರದ ಸಿಚುವೇಷನ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಂದ್ರೆ ಇದು ಬೆಸ್ಟ್ ರಿಪೋರ್ಟ್ ಆಗುತ್ತೆ. ಇದರಿಂದ ನೀವು ರಿಪೋರ್ಟ್ ಮಾಡಿಸ್ಕೊಳ್ಳೋದ್ರಿಂದ ಆಯಿತು ಅಥವಾ ರಿಪೋರ್ಟ್ ತೊಗೊಳ್ಳೋದ್ರಿಂದ ಆಯಿತು ನಿಮ್ಮ ಪ್ರಾಬ್ಲಮ್ ಏನು ಸಾಲ್ವ್ ಆಗಲ್ಲ. ಬಟ್ ಆದರೆ ಏನಂತಂದರೆ ಈ ರಿಪೋರ್ಟ್ಗಳು ನಿಮ್ಮ ಯಾವುದೇ ಥರದ ಸಿಚುವೇಷನ್ಗಳಿಂದ ಪ್ರೊಟೆಕ್ಟ್ ಮಾಡಲ್ಲ. ಬಟ್ ಏನಂತಂದರೆ ನೀವು ಯಾವುದೇ ಥರದ ಸಿಚುವೇಷನ್ ಎಂಡ್ ಆಗೋ ಮುಂಚೆ ಅಥವಾ ನೀವು ಯಾರಿಗಾದ್ರೂ ದುಡ್ಡು ಕೊಡೋ ಮುಂಚೆ ಅಥವಾ ಕ್ರೆಡಿಟ್ ಕೊಡೋ ಮುಂಚೆ ನೀವು ಏನು ಮಾಡ್ಬೋದು ಅಂದರೆ, ಒಂದು ಅವರಿಗೆ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡೋಕ್ಕೆ ಈ ರಿಪೋರ್ಟ್ಗಳು ಹೆಲ್ಪ್ ಆಗುತ್ತೆ. ಸೊ ಮೇನ್ಲಿ ಈ ರಿಪೋರ್ಟ್ಗಳನ್ನ ತೊಗೊಳ್ಳೋದು ಅಥವಾ ಮಾಡಿಸೋದ್ರಿಂದ ಇದೇನು ಚೀಪ್ ಪ್ರೈಸಸಲ್ಲಿ ಏನಿರಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬಟ್ ಸ್ಟಿಲ್ ನೀವು ನಿಮ್ಮ ದುಡ್ಡು ಹಾಕಿ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ರಿಸ್ಕ್ ತೊಗೊಳ್ಳೋ ಮುಂಚೆ, ನಿಮ್ಮ ದುಡ್ಡು ಕಳ್ಕೊಳ್ಳೋ ಮುಂಚೆ ಅಟ್ಲೀಸ್ಟ್ ನೀವು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರಾ ಅಥವಾ ಯಾರ ಜೊತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಅದನ್ನು ನೋಡ್ಕೊಂಡು ನೀವು ಮಾಡಿ. ಈಗ ಸ್ಕೂಲ್ ಮಕ್ಕಳಿಗೆ ಸ್ಕೋರ್ ಕಾರ್ಡ್ ಬರುತ್ತೆ, ರಿಪೋರ್ಟ್ ಕಾರ್ಡ್ ಬರುತ್ತೆ. ಅದರಲ್ಲಿ ಯಾವ ಥರದ ಪಾಯಿಂಟ್ಸ್ಗಳಿರುತ್ತೆ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದಾರೆ, ಪ್ರತಿಯೊಂದು ಇರುತ್ತೆ. ಅದೇ ಥರ ಈ ರಿಪೋರ್ಟ್ಸಲ್ಲೂ ಕೂಡ ಕಂಪ್ನಿಗಳ ಬಗ್ಗೆ ರಿಪೋರ್ಟ್ ಇರುತ್ತೆ. ಸೊ ಇಲ್ಲಿ ನೀವು ಟೋಟಲಲ್ಲಿ ನೋಡಿದ್ರೆ 100ಗೆ 56 ಸಿಕ್ಕಿದೆ. ಅಂದರೆ ಇವರು 50% ಟ್ರಸ್ಟ್ ಮಾಡೋವಂಥ ಜನ ಇರ್ಬೋದು. ಅಥವಾ ಈ ಕಂಪ್ನಿಯಲ್ಲಿ ಇವಾಗಲಂತೂ ಸದ್ಯಕ್ಕೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಬಟ್ ಇವರು ಬಾರ್ಡರ್ ಲೈನಲ್ಲಿದ್ದಾರೆ. ಸ್ವಲ್ಪ ಆ ಪಕ್ಕ ಹೋದರು ಅಂದರೆ ಆಟೋಮೆಟಿಕ್ಲಿ ಇವ್ರ ಜೊತೆ ವ್ಯವಹಾರ ಮಾಡುವ ಥರದ ಸಿಚುವೇಷನ್ಗಳು ಬರಲ್ಲ. ಇಲ್ಲಿ ಸ್ಕೇಲ್ ಆಫ್ ಕಂಪ್ನಿ ನೋಡ್ಬೋದು. ಅವರ ನಾವು ಟೋಟಲ್ ಮಾರ್ಕ್ಸ್ ಇರುತ್ತೆ, ಆ ಟೋಟಲ್ ಮಾರ್ಕ್ಸಿಗೆ ಎಷ್ಟು ತೊಗೊಂಡಿದ್ದಾರೆ. ನಮಗೆ ಆ್ಯಸ್ ಎ ಎಕ್ಸ್ಪೋರ್ಟರ್ ನಮಗೆ ಇಂಪಾರ್ಟೆಂಟ್ ಇರೋದೇನೆಂದರೆ ಎಕನಾಮಿಕ್ ಡಿಫಾಲ್ಟ್ಸ್. ಸೊ ಎಕನಾಮಿಕ್ ಡಿಫಾಲ್ಟ್ಸಲ್ಲಿ ಇವತ್ತಿನವರೆಗೂ ಇವರು ಯಾವುದೇ ಥರದ ಡಿಫಾಲ್ಟ್ಗಳನ್ನ ಮಾಡಿಲ್ಲ, ಎಲ್ಲರ ಪೇಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಥರ ಸಿಚುವೇಷನ್ ಇದ್ದಾಗ ಓಕೆ ಅಂತ ಅಂದ್ಕೊಳ್ಬೋದು. ಬಟ್ ಬೇರೆ ಸಿಚುವೇಷನ್ಗಳು, ಇವರ ಲಿಕ್ವಿಡಿಟಿ ಪೊಸಿಷನ್ ಏನಿದೆ, ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ. ಇವಾಗ ನನಗೆ ಯಾರೋ 200 ರೂಪಾಯಿ ಪೇಮೆಂಟ್ ಕೊಡಬೇಕು, ಬಟ್ ಆದರೆ 200 ರೂಪಾಯಿ ಕೊಡೋಕ್ಕೆ ಅವನ ಹತ್ರ ಬರೀ 10 ರೂಪಾಯಿ ಇದೆ. ಆವಾಗ 200 ರೂಪಾಯಿ ಪೇಮೆಂಟ್ ಹೇಗೆ ಕೊಡ್ತಾನೆ? ಲಿಕ್ವಿಡಿಟಿ ಪೊಸಿಷನ್ ತುಂಬ ಕೆಟ್ಟದಾಗಿರುತ್ತೆ. ಒಂದು ವೇಳೆ ಅವನ ಹತ್ರ 50 ಲಕ್ಷ ಇದೆ, ಅವಾಗ ಬರೀ ನಾನು 200 ರೂಪಾಯಿ ಪೇಮೆಂಟ್ ಕೊಡಬೇಕಂದ್ರೆ ಅವನಿಗೆ ತುಂಬ ಈಸಿಯಾಗಿ ಕೊಡ್ಬೋದು. 50 ಲಕ್ಷದ ಮುಂದೆ 200 ರೂಪಾಯಿ ಏನು ದೊಡ್ಡದಲ್ಲ. ಬಟ್ ಆದರೆ ಈ ಥರದ ಸಿಚುವೇಷನ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ತುಂಬ ಜನ ಹೇಗೆ ಅಂತಂದರೆ, ಅವ್ರ ಹತ್ರ 1 ರೂಪಾಯಿ ಅವ್ರದ್ದು ಇರಲ್ಲ. ನಿಮ್ಮ ಮೆಟೀರಿಯಲ್ನ ತರಿಸ್ಕೊಂಡು ಮಾರ್ಕೆಟಲ್ಲಿ ಮಾರಿ ಅದರಿಂದ ಬರೋ ದುಡ್ಡನ್ನ ಇಟ್ಕೊಂಡು ನಿಮಗೆ ಮುಂದೆ ಪ್ರಾಫಿಟ್ಗಳನ್ನ ಟ್ರಾನ್ಸ್ಫರ್ ಮಾಡುವಂಥ ಜನ ಇರ್ತಾರೆ. ಸೊ ಆ ಥರ ಸಿಚುವೇಷನ್ ಇತ್ತು ಅಂದರೆ ಅವರಿಗೆ ನೀವು ಕ್ರೆಡಿಟ್ ಕೊಡುವಾಗ ನಾಳೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರದ್ದೇ ಆದ ದುಡ್ಡು ಇಲ್ಲದೇ ಇರೋ ಕಾರಣಕ್ಕೆ ನಿಮ್ಮ ದುಡ್ಡು ಮಾರ್ಕೆಟಿಂದ ಹೊರಟು ಹೋಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ನಾಳೆ ನೀವು ಯಾರದೇ ಜೊತೆ ಹೋಗ್ಬಿಟ್ಟು ಅವ್ರ ಹತ್ರ ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ, ಲೀಗಲ್ ಕೇಸ್ ಹಾಕಿ ಫೈಟ್ ಮಾಡಿ ಎಲ್ಲ ಮಾಡಿದ್ರು ಕೂಡ ನಿಮ್ಮ ದುಡ್ಡು ಆಚೆ ಬರೋ ಚಾನ್ಸಸ್ ಕಡಿಮೆ. ಸೊ ಈ ಥರ ಸಿಚುವೇಷನ್ಗಳಲ್ಲಿ ಲ್ಯಾಂಡ್ ಆಗದೆ ಹೋದರೆ ತುಂಬ ಒಳ್ಳೆಯದು. ಆ ಥರ ಏನಾದರೂ ಸಿಚುವೇಷನ್ಗಳು ಬಂದರೆ ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದರಲ್ಲಿ ಏನೋ ಹೆಲ್ಪ್ ಮಾಡೋಕ್ಕಾಗತ್ತೆ ಅದನ್ನು ನಾವು ಮಾಡಿ ಕೊಡ್ತೇವೆ. ಸೊ ಇದರಲ್ಲಿ ಟ್ಯಾಕ್ಸ್ ಲಿಟಿಗೇಷನ್ ಇರ್ಬೋದು, ಕಂಪ್ಲೈನ್ಸಸ್ ಇರ್ಬೋದು, ಲೀಗಲ್ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಯಾವುದಾದ್ರೂ ಕೇಸ್ಗಳು ಅವ್ರ ಮೇಲೆ ನಡೀತಾ ಇದ್ದರೆ ಪ್ರತಿಯೊಂದು ಕನ್ಸಿಡ್ರೇಷನಲ್ಲಿ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ಅವರ ಜೊತೆ ಬಿಸ್ನೆಸ್ ಮಾಡಬೇಕು. ಸೊ ಈ ಥರದ ರಿಪೋರ್ಟ್ಗಳನ್ನ ಯಾರು ಮಾಡ್ತಾರೆ? ಮೀರಾ ರಿಪೋರ್ಟ್ ಅಂತ ಸಿಗುತ್ತೆ ನಿಮಗೆ. ಅವರು ಮುಂಬೈ ಬೇಸ್ಡ್ ಕಂಪನಿ. ಅವರಿಗೆ ನೀವು ಕೊಡಬೇಕಾಗಿರೋ ಇನ್ಫಾರ್ಮೇಷನು, ಕಂಪನಿ ಯಾವ ಕಂಪನಿಯ ಡೀಟೇಲ್ಸ್ ಬೇಕು ಅಥವಾ ಯಾವ ಕಂಪನಿ ಎಲ್ಲಿದೆ ಅಷ್ಟು ಡೀಟೇಲ್ಸ್ಗಳನ್ನ ಕೊಟ್ಟರೆ ಆಟೋಮೆಟಿಕ್ಲಿ ಅವರೆಲ್ಲ ರಿಪೋರ್ಟ್ಗಳನ್ನ ರೆಡಿ ಮಾಡ್ತಾರೆ. ಆ ರಿಪೋರ್ಟ್ಗಳನ್ನ ರೆಡಿ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್, ಕಂಪನಿ ಹೆಸರೇನಿದೆ, ಮುಂಚೆ ಯಾವ ಹೆಸರಲ್ಲಿತ್ತು, ಎಲ್ಲಿದ್ದಾರೆ, ಯಾವ ದೇಶದವರು, ಯಾವಾಗ ಅವರು ತಮ್ಮ ಫೈನಾನ್ಷಿಯಲ್ಗಳನ್ನ ಫೈಲ್ ಮಾಡಿದ್ದಾರೆ, ಅಥವಾ ಅವ್ರ ಕಂಪ್ನಿನ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ, ಅವರ
ನಂಬರ್ ಏನು, ಅವ್ರ ರಿಜಿಸ್ಟ್ರೇಷನ್ ಏನಿದೆ, ಈ ಕಂಪ್ನಿ ಯಾವ ಟೈಪ್ ಆಫ್ ಕಂಪ್ನಿ. ಇವಾಗ ಇಂಡಿಯಾದಲ್ಲಿ ಪ್ರೊಪ್ರೈಟರ್ಶಿಪ್ಪು, ಪಾರ್ಟ್ನರ್ಶಿಪ್ಪು, OPC ಇದೆಲ್ಲ ಇದೆಯಲ್ಲ. ಸೊ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಲಿಮಿಟೆಡ್ ಕಂಪ್ನಿ ಎಲ್ಲ. ಸೊ ಆ ಥರದಲ್ಲಿ ಚೈನಾದಲ್ಲಿ ಬೇರೆ ಬೇರೆ ಥರದ ಕಂಪ್ನಿಗಳಿರುತ್ತೆ. ಅದರಲ್ಲೂ ಕೂಡ ಇವ್ರು ಹೇಳ್ತಾ ಇರೋದೇನೆಂದರೆ ಫುಲ್ಲಿ ಓನ್ಡ್ ಬೈ ಅ ಫಾರಿನ್ ಇನ್ವೆಸ್ಟೆಡ್ ಎಂಟರ್ಪ್ರೈಸಸ್. ಸೊ ಈ ಥರ ಇದ್ದಾಗ ಈ ಕಂಪ್ನಿ ಏನಿದೆ ಇದು ಯಾರೋ ಒಬ್ಬರು ಬೇರೆ ಫಾರಿನ್ ಕಂಪ್ನಿಯವರು ಇದನ್ನು ಇನ್ವೆಸ್ಟ್ ಮಾಡಿರೋ ಕಂಪ್ನಿ, ಬೇರೆ ಇವರ ಸ್ವಂತ ಕಂಪ್ನಿ ಏನಲ್ಲ, ಇದು ಯಾರೋ ಅಂಡರ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ, ಈ ಥರ ಏನಾದರೂ ಮೆನ್ಷನ್ ಆಗಿತ್ತು ಅಂದರೆ ಇವಾಗ ಈ ಕಂಪ್ನಿ ತುಂಬ ಚೆನ್ನಾಗಿದೆ ಬಟ್ ಇವರ ಹೋಲ್ಡಿಂಗ್ ಕಂಪ್ನಿ ಚೆನ್ನಾಗಿಲ್ಲ. ಸೊ ಆ ಥರ ಇದ್ದಾಗ ಈ ಕಂಪ್ನಿನೂ ಮುಳುಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ನೋಡ್ಕೋಬೇಕು. ಸೊ ಈ ಥರ ಬರೆದಾಗ ದಯಮಾಡಿ ಹೋಗಿಬಿಟ್ಟು ಅದು ಪೇರೆಂಟ್ ಕಂಪ್ನಿ ಯಾವುದಿದೆ ಅದರದ್ದು ಕೂಡ ರಿಪೋರ್ಟ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ನೀವು ಸಿಕ್ಕಾಕೊಳ್ಳೋ ಚಾನ್ಸಸ್ಗಳಿರುತ್ತೆ. ಸೊ ಯಾವ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಒಂದು ವೇಳೆ ಇಲ್ಲಿ ಡೀಟೇಲ್ಸಲ್ಲಿ ನಿಮ್ಮ ಬೇಕಾಗಿರೋ ಪ್ರಾಡಕ್ಟ್ ಏನಾದರೂ ಮೆನ್ಷನ್ಡ್ ಇಲ್ಲ ಅಂದರೆ ಅವಾಗೇನಾಗುತ್ತೆ, ಅವ್ರು ಮೇ ಬಿ ಬೇರೆ ಯಾರೋ ಆ ಥರ ಪ್ರಾಡಕ್ಟ್ಗಳನ್ನ ತೊಗೊಂಡು ನಿಮಗೆ ಕೊಡ್ತಾ ಇರ್ಬೋದು. ಮೇ ಬಿ ಅವರ ಪ್ರಾಡಕ್ಟ್ಗಳನ್ನ ಲಿಸ್ಟಿಂಗ್ ಮಾಡಿ ಇಟ್ಟಿಲ್ಲ. ಸೊ ನಂಬರ್ ಆಫ್ ಎಂಪ್ಲಾಯೀಸ್ಗಳಿದ್ದಾರೆ, ಎಷ್ಟು ಒಳ್ಳೆ ಸ್ಟ್ರೆಂತ್ ಅಂದರೆ ಆಲ್ಮೋಸ್ಟ್ 200 ಮೇಲೆ ಅಥವಾ 150 ಮೇಲಿದ್ದರೆ ಒಳ್ಳೆ ನಂಬರ್ ಇರುತ್ತೆ, ತುಂಬ ದೊಡ್ಡ ಕಂಪನಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದರಲ್ಲೂ ಕೂಡ ಮೀರಾ ರಿಪೋರ್ಟಲ್ಲಿ ಎ ರೇಟಿಂಗ್ ಕೊಟ್ಟಿದ್ದಾರೆ, ವಿಚ್ ಇಸ್ ಎಕ್ಸೆಪ್ಟೇಬಲ್ ರಿಸ್ಕ್. ಅಂದರೆ ಈ ರಿಸ್ಕ್ನ ತೊಗೊಳ್ಳೋ ಅಂಥ ಚಾನ್ಸಸ್ ಇದೆ, ತೊಗೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ರಿಪೋರ್ಟಲ್ಲಿ ನೋಡಿರೋ ಥರ ಇದು ಬರೀ 56 ಇದೆ. ಜಸ್ಟ್ ಒಂದು ಪಾಯಿಂಟ್ ಕೆಳಗಡೆ ಹೋಯಿತು ಅಂದರೆ ಇದು ಮೀಡಿಯಮ್ ರಿಸ್ಕಲ್ಲಿ ಬರುತ್ತೆ. ಇವತ್ತಿನ ಟೈಮಲ್ಲಿ ಈಗ ಗ್ರೀನ್ ಮತ್ತು ಎಲ್ಲೋ ನಡುವೆ ಇವರಿದ್ದಾರೆ. ಸೊ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಡೌಟ್ ಬಂದರೆ ದಯಮಾಡಿ ಚೆಕ್ ಮಾಡಿ. ಇನ್ನೂ ಡೀಪಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೇನಾದರೂ ನಿಮ್ಗೆ ಒಳ್ಳೆ ಪೇಮೆಂಟ್ ಅಥವಾ ಪ್ರೈಸ್ ಒಳ್ಳೇದು ಕೊಡ್ತಾ ಇದ್ದಾರೆ. ಪ್ರೈಸ್ ಒಳ್ಳೇದು ಕೊಟ್ಟಾಗ ಸ್ವಲ್ಪ ರಿಸ್ಕ್ ತೊಗೊಳ್ಳೋದ್ರಲ್ಲೇ ಅರ್ಥ ಇದೆ. ಪ್ರೈಸು ಒಳ್ಳೇದಿಲ್ಲ, ಪೇಮೆಂಟ್ ಟರ್ಮ್ಸು ಅವ್ರ ಫೇವರಲ್ಲಿದೆ, ಅದರಲ್ಲಿ ಈ ರಿಸ್ಕ್ಗಳಿದೆ. ಸೊ ಆ ಥರ ಇದ್ದಾಗ ದಯಮಾಡಿ ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಗಳನ್ನ ಮುಂದುವರ್ಸ್ಕೊಳ್ಬೇಕಾಗತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಟರಿ ಇದೆ, ಸ್ಟೇಟಸಲ್ಲಿ ಏನೋ ತೊಂದರೆಗಳಿಲ್ಲ, ಇವರ ಮೇಲೆ ಯಾವುದೋ ಕಂಪ್ಲೇಂಟ್ಸ್ಗಳಿಲ್ಲ, ಲಿಟಿಗೇಷನ್ಸ್ ಯಾವುದೂ ಇಲ್ಲ. ಸೊ ಯಾವುದೇ ಥರದ ತೊಂದರೆಗಳು ಇವರಲ್ಲಿ ಕಾಣ್ತಾ ಇಲ್ಲ. ಸೊ ಅದರ ಜೊತೆಗೆ ಇವರ ಕಂಪ್ನಿ ಹೆಸರು, ಡೀಟೇಲ್ಸ್ಗಳು, ಅಡ್ರೆಸ್ಗಳು, ಇಮೇಲ್ ID, ಫೋನ್ ನಂಬರು, ಅದರ ಜೊತೆಗೆ ಇವರು ಕಂಪ್ಲೀಟ್ಲಿ ರಿಜಿಸ್ಟರ್ ಆಗಿರುವಾಗ ಎಷ್ಟು ದುಡ್ಡು ಹಾಕಿದ್ದಾರೆ, ಯಾವ್ಯಾವ ದುಡ್ಡು ಹಾಕಿದ್ದಾರೆ, ಯಾವ ಟೈಮಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ, ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿದ್ದಾರೆ, ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಇವರ ಲೀಗಲ್ ಸ್ಟ್ರಕ್ಚರ್ ಹೇಗಿದೆ, ಯಾವಾಗ ಏನೇನು ಅಪ್ಡೇಟ್ ಮಾಡಿದ್ದಾರೆ, ಏನೇನು ಚೇಂಜಸ್ ಮಾಡಿದ್ದಾರೆ, ಯಾವುದಾದ್ರೂ ಫೌಂಡರ್ಗಳು ಬಿಟ್ಟು ಹೋಗಿದ್ದಾರಾ ಅಥವಾ ಕಂಪ್ನಿ ಏನಾದರೂ ಚೇಂಜ್ ಆಗಿದ್ದಾರಾ, ಲೀಗಲ್ ರೆಪ್ರೆಸೆಂಟೇಟಿವ್ ಚೇಂಜ್ ಆಗಿದ್ದಾರಾ, ಪ್ರತಿಯೊಂದನ್ನು ನೀವು ನೋಡ್ತಾ ಇರಬೇಕು. ಇದರ ಡೀಟೇಲ್ಸ್ಗಳು ಸಿಕ್ಕ ಮೇಲೆ ನಿಮಗೊಂದು ಪ್ರಾಪರ್ ಆನ್ಸರ್ ಸಿಗುತ್ತೆ. ಯಾವ ಕಂಪ್ನಿ ಇವರ 100% ಹೋಲ್ಡ್ ಮಾಡ್ತಾ ಇದೆ ಅದು ಈ ಕಂಪ್ನಿ. ಸೊ ಇದರಲ್ಲಿ ಈ ಕಂಪ್ನಿಯಲ್ಲಿ ಯಾರ್ಯಾರು ಪೊಸಿಷನಲ್ಲಿದ್ದಾರೆ ಇವ್ರನ್ನೆಲ್ಲರೂ ಫಾಲೋ ಮಾಡಿ. ಇವರೆಲ್ಲ ಯಾವುದಾದ್ರು ಮುಂಚೆ ಯಾವ ಕಂಪ್ನಿಯಲ್ಲಿದ್ದರು, ಈ ಕಂಪ್ನಿ ಯಾವಾಗ ಬಂದರು, ಸೊ ಬರೀ ತಿಂಗಳಲ್ಲೇ ಚೇಂಜ್ ಆಗ್ತಾ ಇದ್ದಾರೆ. ಆ ಥರ ಇದ್ದಾಗ ಸ್ವಲ್ಪ ಡೌಟ್ ಬರುತ್ತೆ, ಏನಾದರೂ ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು. ಆದರೆ ಒಂದು ಜನರಲ್ಲಾಗಿ ನೀವು ನೋಡಿದ್ರೆ ನೀವು ಕೊಡೋ ರಿಸ್ಕು, ನೀವು ಹಾಕಿರೋ ದುಡ್ಡು, ಇವೆಲ್ಲ ಅಲರ್ಟ್ಗಳು ಬಂದಾಗ ಸರಿ ಇದೆಯೋ ಇಲ್ವೋ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು. ಆ ಥರ ಒಂದು ವೇಳೆ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಸರ್ ಹೆಲ್ಪ್ ಮಾಡಿ ಅಂದರೆ ನಾವು ಹೆಲ್ಪ್ ಮಾಡ್ತೇವೆ, ಅದರಲ್ಲೂ ತೊಂದರೆ ಇಲ್ಲ. ಸೊ ಟ್ಯಾಕ್ಸ್ ರೇಟಿಂಗ್ ಇವತ್ತಿನ ಟೈಮಲ್ಲಿ ಲೋಕಲ್ ಟ್ಯಾಕ್ಸ್ ಫ್ರಾಡ್ಗಳನ್ನ ತುಂಬ ಜನ ಮಾಡ್ತಾರೆ, ತುಂಬ ಕಂಪ್ನಿಗಳು ಮಾಡ್ತಾರೆ, ಎಸ್ಪೆಷಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ. ಸೊ ಆ ಥರ ಇವರೇನಾದರೂ ಬೇರೆ ಯಾವುದೇ ಥರದ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದರೆ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಇಶ್ಯೂಗಳು ಬರ್ಬೋದು, ಏನೆಲ್ಲ ಪೇಮೆಂಟ್ ಇಶ್ಯೂಗಳು ಬರ್ಬೋದು, ಅಥವಾ ಇವರೇನಾದರೂ ತಮ್ಮ ಇಂಟರ್ನಲ್ ಟ್ಯಾಕ್ಸ್ ಫ್ರಾಡ್ ಮಾಡಿದರೂ ಕೂಡ ಕಂಪ್ನಿಗಳು ಮುಚ್ಚೋಗಿದ್ದಾರೆ ಅಥವಾ ಅವರ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದರೆ ನಿಮ್ಮ ಪೇಮೆಂಟ್ಗಳು ಪೇಮೆಂಟ್ ಕೂಡ ಬರಲ್ಲ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಇವರು 100% ಸ್ಟೇಕ್ ಇರೋ ಕಂಪ್ನಿ ಡೀಟೇಲ್ಸ್ ಕೂಡ ಇಲ್ಲಿದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಕಂಪ್ನಿ ಇದೆ, ಏನಿದೆ, ಹೇಗೆ ಮಾಡಬೇಕು ಏನು ಅಂತ. ಸೊ ಅದರ ಅಕಾರ್ಡಿಂಗ್ಲಿ ಇದರ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ನೋಡ್ಕೊಳ್ಳಿ. ಅವರು ಯಾರು, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಯಾವ ಕಂಪ್ನಿಯಲ್ಲಿದ್ದಾರೆ, ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ, ಏನು ಕಲ್ತ್ಕೊಂಡಿದ್ದಾರೆ, ಪ್ರತಿಯೊಂದನ್ನು ನೋಡಿಕೊಂಡ್ರೆ ಒಂದು ರಫ್ ಐಡಿಯಾ ಆದರೂ ನಿಮಗೆ ಸಿಗುತ್ತೆ. ಈ ಕಂಪ್ನಿ ಒಳ್ಳೆಯದೋ ಕೆಟ್ಟದ್ದೋ, ಅಥವಾ ಇವ್ರ ಜೊತೆ ಮಾಡಬೇಕೋ ಬೇಡವೋ, ಅಥವಾ ಈ ಥರದ ನಮ್ಮ ದುಡ್ಡನ್ನ ಕಳ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವತ್ತಿನ ಟೈಮಲ್ಲಿ ಕೆಲಸ ಮಾಡುವಾಗ ಕರೆಕ್ಟಾಗಿ ನೀವು ದುಡ್ಡುಗಳನ್ನ ನೋಡಿಕೊಂಡು ಯಾರಿಗೆ ಕ್ರೆಡಿಟ್ ಕೊಟ್ಟರೆ ನನ್ನ ಬಿಸ್ನೆಸ್ ಬೆಳೆಯುತ್ತೆ. ಕ್ರೆಡಿಟ್ ಕೊಡೋದೇನು ತಪ್ಪಲ್ಲ, ಬಟ್ ಕ್ರೆಡಿಟ್ ಕೊಟ್ಟರೆ ನನಗೂ ಬಿಸ್ನೆಸ್ ಬೆಳಿಬೇಕು, ನಿಯತ್ತಾಗಿ ಕೆಲಸ ಆಗಬೇಕು. ಅದು ಒಂದು ವೇಳೆ ಆಗ್ತಾ ಇಲ್ಲ ಅಂದರೆ ನಾವು ಬಿಸ್ನೆಸ್ಸಲ್ಲಿ ಇದ್ದು ಅರ್ಥ ಇಲ್ಲ. ಸೊ ಆ ಥರ ಸಿಚುವೇಷನಿಗೆ ದಯಮಾಡಿ ಬರುವಂಥ ಸಿಚುವೇಷನ್ ಇಟ್ಕೋಬೇಡಿ. ಎಲ್ಲ ಪ್ರೊಫೈಲ್ಗಳನ್ನ ಚೆಕ್ ಮಾಡಿಕೊಂಡು ಎಲ್ಲ ರೀತಿಯ ಟ್ರಾನ್ಸಾಕ್ಷನ್ಗಳು, ಯಾವ್ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಯಾವ ಪ್ರೈಸಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ವೇಳೆ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಯಾವ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರತಿ ಒಂದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಟ್ರಾನ್ಸಾಕ್ಷನ್ ರೆಗ್ಯುಲರ್ಲಿ ಮಾಡ್ತಾ ಇದ್ದಾರೆ, ಇವರ ಪೇಮೆಂಟ್ ಟರ್ಮ್ಸ್ ಏನಿದೆ, ಇವರ ಇನ್ವಾಯ್ಸಸ್ ಎಷ್ಟು ಅನ್ಪೇಯ್ಡ್ ಇದೆ, ಎಷ್ಟು ಪೇಯ್ಡ್ ಇದೆ, ಆಮೇಲೆ ಇವ್ರ ಹತ್ರ ಎಷ್ಟು ಲಿಕ್ವಿಡ್ ಕ್ಯಾಶ್ ಇದೆ, ಅದು ಪ್ರತಿಯೊಂದು ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಟ್ರೇಡ್ ಮಾರ್ಕ್ಗಳು ಕೂಡ ಇಲ್ಲಿ ನೋಡ್ಕೋಬೋದು. ಅವರು ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಇದೆಯೋ ಇಲ್ವೋ, ಅಥವಾ ತುಂಬ ಚಿಕ್ಕ ಕಂಪನಿ ಇದ್ದರೆ ಟ್ರೇಡ್ ಮಾರ್ಕ್ ಎಲ್ಲ ರಿಜಿಸ್ಟ್ರೇಷನ್ಗೆ ಹೋಗಿರಲ್ಲ, ಇರಲ್ಲ. ಸೊ ಅದು ಕೂಡ ಇರುತ್ತೆ.
ಅದೆಲ್ಲ ಆದಮೇಲೆ ಇವರ ಪೊಸಿಷನ್ ನೋಡ್ಬೋದು, ರಿಕ್ರೂಟ್ಮೆಂಟ್ ನೋಡ್ಬೋದು, ಅಥವಾ ಇವರ ರಿಲೇಟೆಡ್ ಏನಾದರೂ ಕೇಸ್ಗಳಿದ್ದರೆ ಅದು ಡೀಟೇಲ್ಸ್ಗಳಿಲ್ಲ ಮೆನ್ಷನ್ಡ್ ಆಗಿರುತ್ತೆ. ಲೀಗಲ್ ಸಿಚುವೇಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಮೇನ್ ಆಗಿ ಬ್ಯಾಂಕ್ ಡೀಟೇಲ್ಸ್ಗಳನ್ನ ನೀವು ಅವ್ರದ್ದು ತೊಗೊಂಡಾಗ ಕ್ರಾಸ್ ಚೆಕ್ ಮಾಡಿ ನೋಡಿ, ಇವರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯೇ ಇಲ್ವಾ. ಒಂದು ವೇಳೆ ಕಂಪನಿ ಹೆಸರು ಒಂದು, ಟ್ರಾನ್ಸಾಕ್ಷನ್ ಮಾಡೋ ಕಂಪನಿ ಒಂದು, ದುಡ್ಡು ಮೆಟೀರಿಯಲ್ ಕಳಿಸೋರು ಇನ್ನೊಬ್ಬರು ಅಂತ ಇದ್ದಾಗ ದಯಮಾಡಿ ಆ ಥರದ ಕಂಪನಿಗಳ ಜೊತೆಯಲ್ಲಿ ಕೆಲಸ ಮಾಡಬೇಡಿ. ದಯಮಾಡಿ ಡೀಟೇಲ್ಸ್ಗಳನ್ನ ನೋಡಿಕೊಂಡು ನೀವು ಕರೆಕ್ಟಾಗಿ ಏನು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ ಅದನ್ನೆಲ್ಲ ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ. ಸೊ ಇದರಲ್ಲೂ ಕೂಡ ನೀವು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ನೋಡ್ಕೊಳ್ಬೋದು, ಅವರ ಸಿಚುವೇಷನ್ಸ್ ಏನಿದೆ ಹೇಗೆ ಅಂತ. ಅದರ ಜೊತೆಗೆ ಇವೆಲ್ಲವೂ ಡೀಟೇಲ್ಸ್ಗಳನ್ನ ಇವ್ರು ಚೆಕ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಸೊ ಸುಮ್ಮನೆ ನಿಮಗೆ ರಿಪೋರ್ಟ್ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವರು ಪ್ರತಿಯೊಂದು ಇಂಟರ್ನೆಟ್ನಿಂದ ಹಿಡಿದು ಲೀಗಲ್ ಬಾಡಿಯಿಂದ, ಜ್ಯೂರಿಸ್ಡಿಕ್ಷನ್ಸಿಂದ, ಇಂಟರ್ನ್ಯಾಷನಲ್ ಟ್ರೇಡ್ ಕ್ರೈಮ್ಸಿಂದ ಪ್ರತಿಯೊಂದರಲ್ಲೂ ಡೀಟೇಲ್ಸ್ಗಳನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಎಲ್ಲಾದರೂ ಸ್ವಲ್ಪ ಇವ್ರ ಬಗ್ಗೆ ಏನಾದರೂ ಮೆನ್ಷನ್ಡ್ ಇತ್ತು ಅಥವಾ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಅಥವಾ ಏನಾದರೂ ಇಶ್ಯೂಗಳಲ್ಲಿ ಏನಾದರೂ ಲೀಸ್ಟಲ್ಲಿ ಇವ್ರ ಹೆಸರು ಇತ್ತು ಅಂದರೆ ಆಟೋಮ್ಯಾಟಿಕ್ಲಿ ಅದನ್ನು ನಿಮ್ಗೆ ಅಲರ್ಟ್ ಮಾಡ್ತಾರೆ. ಆವಾಗ ನೀವು ನಿಮ್ಮ ಡಿಸಿಷನ್ಗಳನ್ನ ಇನ್ನೂ ಕರೆಕ್ಟಾಗಿ ತೊಗೊಳ್ಬೋದು. ಸೊ ಇಲ್ಲಿ ಎಲ್ಲ ರೈಟ್ಲಿ ಟಿಕ್ ಆಗಿರೋದ್ರಿಂದ ಸೊ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಇವರಿಗೆ ಅವರು ಎ ರೇಟಿಂಗ್ ಕೊಡ್ತಾ ಇದ್ದಾರೆ. ಸೊ ಅದರ ಅಕಾರ್ಡಿಂಗ್ಲಿ ಈ ಕಂಪ್ನಿ ಓಕೆ ಕೆಲಸ ಮಾಡ್ಬೋದು, ಬಟ್ ಸ್ವಲ್ಪ ಪ್ರೈಸಸ್ ಆದರೂ ಒಳ್ಳೆ ಪ್ರೈಸಸ್ ತೊಗೊಳ್ಳಿ, ನೆಗೋಷಿಯೇಟ್ ಮಾಡಿ. ಒಂದು ವೇಳೆ ಕ್ರೆಡಿಟ್ ಕೊಡ್ತಾ ಇದ್ದರೂ ಕೂಡ LC ಮೇಲೆ ಕೊಡಿ, ಇಲ್ಲದೆ ಹೋದರೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ತೊಗೊಂಡಾದರೂ ನೀವು ಕ್ರೆಡಿಟ್ ಕೊಡ್ಬೋದು. ಒಂದು ವೇಳೆ ನೀವೇನಾದರೂ ಇಂಪೋರ್ಟ್ ಮಾಡ್ತಾ ಇದ್ದರೆ ದಯಮಾಡಿ ನಿಮ್ಮ ಪೇಮೆಂಟ್ ಟರ್ಮ್ಸ್ನ LC ಅಂಡರಲ್ಲಿ ಇಟ್ಕೊಳ್ಳಿ. ನೀವು ಅವ್ರು ಯಾವಾಗ ನಿಮಗೆ ಪ್ರಾಪರಾಗಿ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡ್ತಾರೆ ಆವತ್ತು ಮಾತ್ರ ನೀವು ಪೇಮೆಂಟ್ ಕೊಡೋಂಥ ಸಿಚುವೇಷನ್ ಇರುತ್ತೆ. LC ಎಲ್ಲ ಡಿಸ್ಪ್ಯೂಟ್ಗಳಿಗೂ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ. ಅದ್ರ ಬಗ್ಗೆ ಫುಲ್ ವೀಡಿಯೋ ಆಲ್ರೆಡಿ ಈ ಚಾನಲಲ್ಲಿದೆ, ಕನ್ನಡದಲ್ಲಿದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕ್ಲಿಯರ್ ಔಟ್ ಮಾಡ್ಕೊಳ್ಳಿ. ಸೊ ಅದರ ಅಲ್ಲದೆ ನಿಮಗೆ ಬೇರೆ ಕಂಟ್ರಿ ಸಮ್ಮಿನ ಎಕನಾಮಿಕಲ್ ಸಿಚುವೇಷನ್ ಇರ್ಬೋದು, ಅವರ ಕನ್ವರ್ಷನ್ ರೇಟ್ಸ್ ಏನಿದೆ ಅದು ಇರ್ಬೋದು, ಪ್ರತಿಯೊಂದು ಡೀಟೇಲ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇದು ಆಲ್ರೆಡಿ ನಾನು ತೋರಿಸಿರುವಂಥ ಡೇಟಾಗಳು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೇನಾದರೂ ಯಾವುದೇ ಕಂಟ್ರಿ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಅಥವಾ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದಾದರೆ ದಯಮಾಡಿ ಇವ್ರನ್ನ ಮಾತಾಡಿಸಿ ಕೇಳಿ. ಇಲ್ಲಿ ಯಾವುದೇ ಥರದ ಸ್ಪಾನ್ಸರ್ಶಿಪ್ ಇಲ್ಲ, ಯಾವುದೇ ಅಫಿಲಿಯೇಟ್ ಲಿಂಕ್ಗಳಿಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವ ಕಂಟ್ರಿ ರಿಪೋರ್ಟ್ ಬೇಕೋ ಅದನ್ನು ಅವ್ರಿಗೆ ಹೇಳಿ, ಡೀಟೇಲ್ಸ್ಗಳನ್ನ ತೊಗೊಳ್ಳಿ, ಮುಂದೆ ನೀವು ಕೆಲಸ ಮಾಡ್ಬೋದು. ಸೊ ಇದರ ಹೊರತಾಗಿ ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏಪ್ರಿಲ್ 7ರಿಂದ ಲೈವ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೋರ್ಸ್ ಸ್ಟಾರ್ಟ್ ಆಗೋದಿದೆ. 7 days ಕೋರ್ಸು. ಡೀಟೇಲ್ಸ್ ಎಲ್ಲ ಆಲ್ರೆಡಿ ಇದೇ ಚಾನಲಲ್ಲಿ ಪೋಸ್ಟ್ ಸೆಕ್ಷನಲ್ಲಿದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಪ್ರತಿ ವಾರ ಫುಲ್ ವೀಕಲ್ಲಿ ಕಂಪ್ಲೀಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ನಾಲೆಜ್ಗಳನ್ನ ತೊಗೊಳ್ಬೋದು. ಜೊತೆಗೆ ಬೋನಸ್ ಕೂಡ ಇದೆ. ಎವ್ರಿ ಮಂತ್ ನಮ್ಮ ಜೊತೆ ಲೈವ್ ಮೀಟಿಂಗ್ ಇರುತ್ತೆ. ಏನೇ ಡೌಟ್ಸ್ ಇದ್ದರೂ ಕೇಳ್ಕೊಳ್ಬೋದು. ಸೊ ಅದರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಿದ್ದರೆ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೈರೆಕ್ಟ್ಲಿ ಮಾತಾಡ್ಬೋದು. ಸೊ ಇದರ ಹೊರತಾಗಿ ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಬೇರೆ ಸರ್ವಿಸಸ್ ಬೇಕಾದರೆ ದಯಮಾಡಿ ಟೀಮ್ಗಳ ಜೊತೆ ಮಾತಾಡಿ, ಡೀಟೇಲ್ಸ್ಗಳನ್ನ ತೊಗೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.